ಪುರುಷೋತ್ತಮ ಪುರುಷೋತ್ತಮ ಹೇಳಿ ಸುಧಾ ಅವ್ರೆ. ಮಲ್ಲಿಕಾ ಅವ್ರೆ, ಎಲ್ಲಿದ್ದೀರಾ? ಛತ್ರದಲ್ಲಿದ್ದೀರಾ? ನಮ್ ಪುರುಷೋತ್ತಮನು ಸುಜಿತ್ ಆಗ್ಲೇ ಛತ್ರದಲ್ಲಿದ್ದಾರೆ. ನಾವ್ ಇನ್ನೇನ್ ಹೊರಡ್ತಾ ಇದ್ವಿ, ಅಷ್ಟೊತ್ತಿಗೆ ನಿಮ್ ಫೋನ್ ಬಂತು. ನೀವ್ ಹೊರಟ್ರಾ? ಇಲ್ಲ, ನಮ್ದು ಎಲ್ಲ ಕೆಲಸ ಆಗಿದೆ. ಇನ್ನೇನ್ ಸ್ವಲ್ಪ ಹೊತ್ನಲ್ಲೇ ಹೊರಡ್ತೀವಿ. ನೀವ್ ಎಲ್ಲಿದ್ದೀರಾ ಅಂತ ವಿಚಾರಿಸೋಣ ಅಂತ ಫೋನ್ ಮಾಡಿದೆ. ಇನ್ನೇನ್ ಹೊರಟ್ಬಿಟ್ವಿ. ಸರಿ. ಅಯ್ಯೋ ದೇವ್ರೆ, ಇಲ್ಲೇ ದುಡ್ಡಿಟ್ಟಿದ್ನಲ್ಲ, ಹಾಕಿದ್ ಬೀಗ ಹಾಕ್ದಂಗೆ ಇದೆ. ಹಾಗಾದ್ರೆ ದುಡ್ಡೆಲ್ಲೋಯ್ತು? ರೀ, ರಾತ್ರಿ ಕಬೋರ್ಡಲ್ಲಿ ಇಟ್ಟು ದುಡ್ಡು ಕಾಣಿಸ್ತಾ ಇಲ್ಲ. ಏನ್ ಹೇಳ್ತಿದೀಯಾ? ದುಡ್ಡಿಲ್ಲ ಅಂದ್ರೆ ಏನೇ ಅರ್ಥ? ಛತ್ರಕ್ಕೆ ಹೋಗ್ಬೇಕಾದ್ರೆ ದುಡ್ಡಿಲ್ಲ ಅಂತ ಹೇಳ್ತಿದ್ಯಲ್ಲ, ಎಲ್ಲಾದ್ರೂ ಇಟ್ಟಿದ್ಯಾ? ನೆನಪಿಸ್ಕೋ. ಇಲ್ಲ ರೀ, ಅಲ್ಲೇ ಇಟ್ಟಿದ್ದೆ. ಬೀಗದ ಕೈ ಇಟ್ಟ ಜಾಗದಲ್ಲೇ ಇದೆ, ಆದ್ರೆ ದುಡ್ಡು ಮಾತ್ರ ಕಾಣಿಸ್ತಾ ಇಲ್ಲ. ಈಗ ಮದ್ವೆ ಖರ್ಚನ್ನ ಹೇಗ್ ನಿಭಾಯಿಸೋದು? ಛತ್ರಕ್ಕೆ ಬರೀ ಅಡ್ವಾನ್ಸ್ ಮಾತ್ರ ಕೊಟ್ಟಿದ್ವಿ. ಈಗ ಪೂರ್ತಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮದ್ವೆ ನಡಿಯಕ್ ಬಿಡಲ್ಲ ರೀ. ಈಗ ನಾನು ಏನ್ ಮಾಡ್ಲಿ ದೇವ್ರೆ? ಮದ್ವೆ ಖರ್ಚನ್ನ ನಾನು ಹೇಗ್ ನಿಭಾಯಿಸ್ಲಿ? ಎಲ್ಲಿಂದ ತರ್ಲಿರಿ ಅಷ್ಟೊಂದು ದುಡ್ಡು? ಮಲ್ಲಿಕಾ, ಮದುವೆಗೆ ಹೊರಟಾಗ ಕಣ್ಣೀರ್ ಹಾಕ್ಬೇಡ, ಸುಮ್ನಿರೋ. ಒಂದಲ್ಲ ಎರಡಲ್ಲ 5 ಲಕ್ಷ ರೀ. ವಿಜಿ, ನಾನೇ ನಿನ್ ತಲೆ ಮೇಲೆ ಕಲ್ಲೆತ್ತಾಕ್ಬಿಟ್ನಲ್ಲಮ್ಮ. $1 ಲಕ್ಷ ಕೊಟ್ರೆ ಒಂದೇ ದಿನದಲ್ಲಿ ಕಳೆದ್ಬಿಟ್ಟು ಬಂದ್ಬಿಡ್ತಾನೆ ಅಷ್ಟೇ. ಅದೆಲ್ಲ ಏನಿಲ್ಲ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬಿಸ್ನೆಸ್ ಮಾಡ್ತೀನಿ. ಬಾ, ನೀನು ನಿನ್ ಫ್ರೆಂಡ್ಸು ಉದ್ಧಾರ ಆದಂಗೆ. ಮಲ್ಲಿಕಾ, ಇದು ಮನೆ ಕಳ್ಳಂದೆ ಕೆಲಸ. ಸುಜಿತೆ ಈ ದುಡ್ಡು ಕದ್ದಿರೋದು. ಸುಜಿತ್ ಈ ಕೆಲಸ ಮಾಡಿದಾನೆ ಅಂತೀರಾ? ನಿನ್ನೆ ರಾತ್ರಿ ನಿನ್ನ ಹತ್ರ ಬಿಸ್ನೆಸ್ಗೆ ಅಂತ ದುಡ್ಡು ಕೇಳ್ತಿದ್ದ ತಾನೆ? ನಡಿ, ಅವ್ನ ರೂಮ್ಗೆ ಹೋಗಿ ಹುಡ್ಕೋಣ.
ಸಹನಮ್ಮವ್ರೆ, ನೀವು ರೆಡಿ ಆಗಿರೋದ್ ನೋಡಿದ್ರೆ ಮದ್ವೆ ಮಂಟಪದಲ್ಲಿ ಪುರ್ಸಪ್ಪ ನಿಮ್ಮನ್ನ ನೋಡಿ ಬೆರ್ಗಾಗಿ ಈ ಚೆಲುವೆಗೆ ಇವತ್ತೇ ತಾಳಿ ಕಟ್ತೀನಿ ಅಂತ ಒದ್ದಾಡ್ಬಿಡ್ಬೇಕು. ತೂ ಹೋಗೆ, ನೀನೇನೋ ಮಾತಾಡ್ಬೇಡ. ಅವ್ರನ್ನ ನೆನ್ಸ್ಕೊಂಡ್ರೆ ನಂಗೆ ತುಂಬಾ ನಾಚಿಕೆ ಆಗತ್ತೆ. ನಾಚಿಕೆ ಆಗದೆ ಇರ್ತದ? ನಮ್ ಪುರ್ಸಪ್ಪ ಏನು ಕಮ್ಮಿ ಇಲ್ಲ, ರಾಜ್ಕುಮಾರ ಇದ್ದಂಗ ಅವ್ರೆ. ಅದಕ್ಕೆ ಅಲ್ವಾ ನನ್ನ ಇಷ್ಟೊಂದು ಕಾಡ್ತಿರೋದು. ಏನಂದ್ರಿ ಸಹನಮ್ಮವ್ರೆ? ಪರಿಮಳ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇದೆ ಈ ನಾಚಿಕೆ ಮದ್ವೆ ಮಂಟಪದಲ್ಲಿ ತೇಲಾಡ್ತಿರ್ಬೇಕು. ಪುರ್ಸಪ್ಪ ನೀವ್ ಹಿಂದೆ ಬಂದು ಮಾತಾಡ್ತಿರ್ಬೇಕು. ಪರಿಮಳ, ಪೂಜೆಗೆ ಲೇಟ್ ಆಗ್ತಿದೆ, ಬಾ ಹೋಗೋಣ. ಸಹನಮ್ಮವ್ರೆ ನಿಂತ್ಕೊಳ್ಳಿ ವಸಿ. ತಂದೆ ಅಂತೂ ಇಲ್ಲ, ಮನೆಯಲ್ಲಿ ಹಿರಿಯರಂತ ಯಾರಾದ್ರೂ ಇದ್ದಾರಾ? ಅವರೆಲ್ಲ ಛತ್ರಕ್ಕೆ ಬರ್ತಾರೆ. ಆದ್ರೆ ವರ್ಣಿಗೆ ಪೂರ್ಣ ಫಲ ಕೊಟ್ಟು ತಿಲಕ ಇಡುವವರು ಯಾರು ಬೇಕಲ್ಲ? ಹಿರಿಯರು ಅಂತ ನಮ್ಮ ತಾಯಿಯವರು ಇದ್ದಾರೆ. ಅದನ್ನೆಲ್ಲ ನಾನು ಮಾಡೋ ಹಾಗಿಲ್ಲಪ್ಪ. ಅಕ್ಕ ತಂಗಿಯವರು ಯಾರಾದ್ರೂ ಇದ್ದಾರಾ? ಸಾನ, ಬಾಮ್ಮ, ಹಣೆಗೆ ತಿಲ್ಕ ಇಡು. ಅಣ್ಣ, ಅಮ್ಮನೇ ಮಾಡ್ಬಾರ್ದು ಅಂದ್ರೆ ನಾನ್ ಮಾಡದ? ಒಳ್ಳೆ ಕೆಲ್ಸಕ್ಕೆ ನಾನ್ ಬೇಡ ಅಣ್ಣ. ಸರಿ, ಹಾಗಾದ್ರೆ ಅಯ್ಯೋ, ಹಾಗೆಲ್ಲ ಎದ್ದೇಳೋದಪ್ಪ, ಕೂತ್ಕೋ. ನಾನು ಕೂತ್ಕೋಬೇಕು ಅಂದ್ರೆ ನನ್ನ ತಂಗಿ ಸಹನ ಬಂದು ನನ್ನ ಹಣೆಗೆ ತಿಲಕ ಇಡ್ಲಿ. ನನ್ನ ತಂಗಿ ನನಗೆ ಒಳ್ಳೇದೇ ಬಯಸ್ತಾಳೆ ಅಂತ ನನಗೆ ಗೊತ್ತು. ಅವಳ ಮನಸ್ಸಲ್ಲಿ ಇನ್ನೂ ಹಳೆ ಭಾವನೆಗಳು ಕಾಡ್ತಾ ಇದೆ ಅಂದರೆ ನನ್ನ ಮನಸ್ಸಿಗೂ ನೋವಾಗುತ್ತೆ. ಸಹನ, ಅವತ್ತು ನಡೆದಿದ್ದನ್ನ ಮದುವೆ ಅಂತ ಯಾಕೆ ಅನ್ಕೋತೀಯ? ಖಂಡಿತವಾಗ್ಲೂ ನೀನಿನ್ನೂ ಕನ್ಯೇನೆ. ನೀನು ಈ ರೀತಿ ಮನಸ್ಸಲ್ಲಿ ಕೊರಗ್ತಾ ಇದ್ರೆ ನಾನು ನನ್ನ ಮದುವೆನ ಇಲ್ಲಿಗೆ ನಿಲ್ಲಿಸ್ತೀನಿ. ಸಹನ, ನಿನಗೆ ಅವನ ಹಠ ಗೊತ್ತಲ್ಲಮ್ಮ. ಮನಸ್ಸಿಗಿಂತ ಮುಖ್ಯವಾದದ್ದು ಯಾವುದೂ ಅಲ್ಲ. ನೀನು ಹೋಗಿ ಅವನು ತಿಲ್ಕ ಇಡು, ಯಾರು ಏನೂ ಅನ್ನಲ್ಲ. ಹೋಗು. ಪುರುಷಿ, ಅಪ್ಪ,
ಸುಜಿತ್ ಬಂದಿದ್ದಾನ? ಹಾ ಬಂದಿದ್ದಾನಲ್ಲ ಅವನು. ಎಲ್ಲಿದ್ದಾನೆ? ಅಯ್ಯೋ ಅವ್ನು ಇರೋದಕ್ಕೆ ಎಷ್ಟು ಕೆಲಸ ಆಗ್ತದೆ ಗೊತ್ತಾ? ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇದ್ದಾನೆ ಪಾಪ ಅವನು. ಇಲ್ಲೇ ಇದ್ದ ಅವನು, ಅಲ್ಲಿದ್ದಾನಲ್ಲ ಅವನು, ಮಂಟಪದ ಹತ್ರ ಇದ್ದಾನೆ ನೋಡಿ. ಸುಜಿತ್ ಬಾಯ್ಲಿ. ಏನಪ್ಪ? ಬಾರ. ಪುರುಷೋತ್ತಮ, ನಿಮ್ಮಪ್ಪ ಅವನಿಗೊಂದು ಗತಿ ಕಾಣಿಸ್ತಾರೆ, ಬಾ ಹೋಗೋಣ. ನಡಿಯೋ ನಡಿ. ಇಂಥ ಕೆಲಸನ ಮಾಡೋದು? ಮದುವೆಗೆ ಅಂತ ಇಟ್ಟಿದ್ದ ದುಡ್ಡನ್ನ ಕದಿತೀಯ? ರೀ ಬಿಡ್ರಿ. ಬಿಡಿಪ್ಪ, ಏನಪ್ಪ ಬೆಳೆದ ಹುಡುಗನ ಮೇಲೆ ಕೈ ಮಾಡ್ತಾ ಇದ್ದೀರಲ್ಲ ನೀವು. ಮದುವೆ ಮನೇಲಿ ಏನ್ರಿ ಇದು ಗಲಾಟೆ? ಮನೇಲಿ ವಿಚಾರಿಸ್ಕೊಂಡ್ರೆ ಆಗಲ್ವಾ? ಹೇ, ನೀನ್ ಸುಮ್ನಿರೆ. ಪುರುಷ ನಿನಗೆ ಇದೆಲ್ಲ ಗೊತ್ತಿಲ್ಲ. ಇವನ್ ಎಂತ ಕೆಲಸ ಮಾಡಿದ್ದಾನೆ ಗೊತ್ತಾ? ಮದುವೆಗೆ ಅಂತ ಇಟ್ಟಿದ್ದ 5 ಲಕ್ಷ ದುಡ್ಡನ್ನ ಕದ್ದು ಹಾಸಿಗೆ ಒಳಗಡೆ ಬಚ್ಚಿಟ್ಟಿದ್ದಾನೆ. ಇವನೇನೋ ಬಿಸ್ನೆಸ್ ಮಾಡ್ತಾನಂತೆ. ಬಿಸ್ನೆಸ್ ನೆನ್ನೆ 1 ಲಕ್ಷ ಕಾಸು ಕೇಳ್ದ, ಕೊಡದೇ ಇರೋದಕ್ಕೆ ಈ ಕೆಲಸ ಮಾಡಿದ್ದಾನೆ. ಇವತ್ತಿವನ್ನ ಅಪ್ಪ ಹೋಗ್ಲಿ ಬಿಡಿಪ್ಪ. ಪಾಪ ಅವ್ನು ಏನೋ ಮಾಡ್ಬೇಕು ಅಂತ ಕೇಳಿದನ್ ಜೀವನದಲ್ಲಿ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾನೆ. ಇದು ಒಂದ್ಸಲ ಕ್ಷಮಿಸ್ಬಿಡಿ. ಸುಜಿತ್ ಹೋಗ. ಖುಷಿ, ಇವತ್ತಿವನ್ನ ಮನೆ ಸೇರಿಸ್ತೀನ. ಅಪ್ಪ ನನಗೋಸ್ಕರ ಕ್ಷಮಿಸ್ಬಿಡಿ ಸರ್. ಸರಿ, ಇವತ್ ನೀನ್ ಬಂದೆ ಅಂತ ಬದುಕೊಂಡ, ಇಲ್ಲ ಅಂದ್ರೆ ಇವನ್ನ. ಹೋಗ್ಲಿ ಬಿಡಿಪ್ಪ, ಅದಲ್ಲ. ಟಿಫನ್ ರೆಡಿ ಆಗಿದೆ, ಬಂದವ್ರನ್ನ ವಿಚಾರಿಸ್ಕೊ ಹೋಗಿ. ಹೋಗಿ ನೀವು ಹೋಗಿ. ಪುರುಷೋತ್ತಮ, ನನ್ ಮಗನಿಂದ ತಪ್ಪಾಗಿದೆ, ದಯವಿಟ್ಟು ಚಿಕ್ಕಮ್ಮ. ಏನ್ ನೀವು ಅವ್ರ ತರನೇ ಮಾತಾಡ್ತಾ ಇದೀರಲ್ಲ? ಹೋಗಿ ಕೆಲ್ಸಗಳು ನೋಡೋಗಿ, ನೀವು ಹೋಗಿ. ಪರಿಮಳ, ಅವ್ರನ್ನ ನೋಡಿದ್ರು ಒಂದ್ ಮಾತು ಆಡ್ಸಿರಂಗ್ ನಿಂತಿದ್ದಾರೆ. ಅವ್ರಿಗೆ ನಾನಂದ್ರೆ ಇಷ್ಟ ಇಲ್ಲ. ಅವ್ರ ಅಕ್ಕನ ಮದ್ವೆ ಆಗ್ಲಿ ಅಂತ ಒಪ್ಕೊಂಡಿದಾರ ಅಷ್ಟೇ. ಅದಕ್ಕೆ ಯಾಕಮ್ಮರೇ ನೀವು ಬೇಜಾರು ಮಾಡ್ಕೋತೀರಾ? ತಡೀರಿ, ನಾನೇ ಹೋಗಿ ಮಾತಾಡ್ಸ್ಕೊಂಡು. ಬೇಡ ಪರಿಮಳ, ಬಿಟ್ಬಿಡು. ನಿಮ್ಗೆ ಸ್ವಲ್ಪನೂ ತಿಳಿಯಕ್ಕಿಲ್ಲ. ನಾನು ಹೋಗಿ ಬರ್ತೀನಿ ಸೀರಿ. ಪರಿಮಳ, ಪುರುಷಪ್ಪ. ಓ, ಚೆನ್ನಾಗಿದ್ದೀರಾ? ಇದೇನು ಇಲ್ಲಿ ನಿಂತಿದ್ದೀರಾ? ತಿಂಡಿಗೆ ಹೋಗಿ. ತಿಂಡಿ ಹಾಗಿರ್ಲಿ, ನೀವ್ ಹಿಂಗ್ ಮಾಡ್ಬೋದಾ? ಯಾಕೆ, ನಾನೇನ್ ತಪ್ಪು ಮಾಡ್ದೆ ಹೇಳಿ? ಅಲ್ಲೋಡಿ, ಸಹನಮ್ಮ ಬಂದವ್ರೆ. ನೀವು ಒಂದಪ್ಪನೂ ಅವ್ರ ಕಡೆ ನೋಡ್ಲೇ ಇಲ್ಲ. ಅದ ಗಡಿಬಿಡಿ ಅಲ್ಲ, ಹಾಗಾಗಿ ಮಾತಾಡ್ಸಕ್ಕಾಗಿಲ್ಲ. ನೀವು ತಿಂಡಿ ಕರ್ಕೊಂಡು ಹೋಗಿ, ಬರ್ತೀನಿ ನಾನು. ಹಂಗಲ್ಲ, ಅವರು ಅಷ್ಟೊಂದು ಅಲಂಕಾರ ಮಾಡ್ಕೊಂಡ್ ಬಂದವ್ರೆ. ನೀವು ಒಂದಪ್ಪನಾದ್ರೂ ನೋಡಿ ಮಾತಾಡ್ಸೋದಲ್ವಾ?
ಹೀಗ್ ಗೊತ್ತಾಯ್ತಾ ನೀವೇನ್ ತಪ್ಪು ಮಾಡಿದ್ದೀರಾ ಅಂತ? ಅಲ್ಲ ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ನನಗೆ ನಿಜ. ಪರಿಮಳ, ಏನಮ್ಮ ನೀನು? ತಿಂಡಿ ಯಾರು ತಣ್ಣಗಾಯ್ತು? ಹೋಗಿ ತಿಂಡಿ ತಿನ್ಬಾರ್ದಾ? ಹೋಗು. ಪುರುಷೋತ್ತಮ, ಅಡುಗೆ ಅವರು ಹಾಲು ಒಡೆದೋಗಿದೆ ಅಂದ್ರು, ಹಾಲು ತಂದ್ಕೊಡಪ್ಪ. ಹೋಗು. ಸರಿ ಸರಿ, ನಾ ಹೋಗ್ತೀನಿ. ಸಹನಾ, ಬಾಮ್ಮ ಇಲ್ಲಿ. ಹೋಗಿ ತಿಂಡಿ ತಿನ್ನಮ್ಮ. ಪರಿಮಳ, ಕರ್ಕೊಂಡು ಹೋಗು. ಹಾಯ್. ಹಾಯ್. ನಾನ್ ನೆನ್ಪಿದ್ದೀನಾ? ನೆನ್ಪಿಲ್ದೆ ಏನು ಹೇಳಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಜ ಹೇಳ, ನೀವ್ ಈ ಸೀರೆಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಅದನ್ನ ಹೇಳ್ಬೇಕಾದವ್ರೆ ಹೇಳಿಲ್ವೇ? ಏನಂದ್ರಿ? ಏನಿಲ್ಲ ಬಿಡಿ. ಹೇಳ್ಬೇಕಾದವ್ರು ಅಂದ್ರೆ ನಮ್ಮಣ್ಣ, ಸರಿ ತಾನೆ? ನಿಜ ಅಲ್ವಾ? ನಿಮ್ಗೆ ಅಣ್ಣ ಇಷ್ಟ ಆಗಿದಾನಲ್ವಾ? ಹೀಗೆಲ್ಲ ಕೇಳ್ದೆ ಅಂತ ತಪ್ಪು ತಿಳ್ಕೊಬೇಡಿ. ತಪ್ಪು ತಿಳ್ಕೊಳ್ಳೋದೇನಿದೆ? ಅದೆಲ್ಲ ನಿಜನೇ ತಾನೆ, ಎಲ್ರಿಗೂ ಗೊತ್ತಿರೋದೇ ತಾನೆ. ಅಣ್ಣ ಕೇಳಿದ್ರಾ? ಮನುಷ್ಯ ಮಾತ್ಗೆ ಸಿಗಲ್ಲ, ತಿರುಗೂ ನೋಡಲ್ಲ. ನಾವು ಮಾತಾಡ್ಸಕ್ ಹೋದ್ರು ಉತ್ತರ ಇಲ್ಲ. ಅಣ್ಣ ಹಾಗೇನೆ, ನೀವೇನು ಬೇಜಾರ್ ಮಾಡ್ಕೋಬೇಡಿ. ನಾನ್ ಅಣ್ಣನ ಹತ್ರ ಮಾತಾಡ್ತೀನಿ. ಸಹನಾ, ನೀವು ನನ್ನ ಫ್ರೆಂಡ್ ಅಲ್ವಾ? ನಿಮ್ಗೋಸ್ಕರ ಇಷ್ಟು ಮಾಡ್ದಲ್ಲ ಇರ್ತೀನಾ? ಥ್ಯಾಂಕ್ ಯು ಶಾಲಿನಿ. ಬರ್ತೀನಿ. ಅಣ್ಣ, ನಾನ್ ನಿನ್ನ ಹತ್ರ ಮಾತಾಡ್ಬೇಕು. ಬಾಯಿ ಒಂದ್ ನಿಮಿಷ. ಏನ್ ಶಾಲಿನಿ ಅದು? ಹಾಲ್ನ ಕೈಲಿಟ್ಕೊಂಡು ಸುಳ್ಳು ಹೇಳ್ಬಾರ್ದು. ಹಾಲು ಭೂಲೋಕದ ಅಮೃತ ಇದ್ದ ಹಾಗೆ. ನಾನೇನ್ ಸುಳ್ಳು ಹೇಳ್ದೆ? ಸುಳ್ಳೇನು ಹೇಳಲಿಲ್ಲ. ನಾನ್ ನೇರವಾಗಿ ಒಂದ್ ಮಾತು ಕೇಳ್ತೀನಿ, ನೇರವಾಗಿ ಉತ್ತರ ಕೊಡ್ತೀಯಾ? ಅದೇನ್ ಬೇಗ ಹೇಳು. ಅಣ್ಣ, ಸಹನ ಚೆನ್ನಾಗಿದ್ದಾಳಲ್ವಾ? ಸಹನಾ ಅದ್ಯಾರು ಅಂತ ಹೇಳು ಮೊದ್ಲು. ಅಯ್ಯೋ ನನ್ ಕರ್ಮ, ನಮ್ ಶೇಖರ್ ಬಾವನ್ ತಂಗಿ. ಚೆನ್ನಾಗಿದ್ದಾಳೋ ಇಲ್ವೋ ಹೇಳು. ಚೆನ್ನಾಗಿದ್ದಾರೆ. ಅವಳು ನಿನ್ ಇಷ್ಟಪಟ್ರೆ ನೀನ್ ಅವಳ ಮದ್ವೆ ಆಗ್ತೀಯಾ? ನಿನ್ಗೇನ್ ತಲೆಗೆಲೆ ಕೆಟ್ಟಿದ್ಯಾ? ಗಂಡಿನ ಕಡೆಯವ್ರು ಯಾರ ಕೇಳಿಸ್ಕೊಂಡ್ರೆ ಏನನ್ನಲ್ಲ. ಈ ತರ ತಲಾಟೆ ಮಾತಾಡೋದ್ ಬಿಟ್ಟು ಕೆಲಸ ನೋಡೋದು. ಇವನ್ಗೆ ಆ ಚೈತ್ರನ್ ಭೂತ ಇನ್ನು ಬಿಟ್ಟಿಲ್ಲ ಅಂತ ಕಾಣ್ಸತ್ತೆ. ಅದ್ ಬಿಡ್ಬೇಕು ಅಂದ್ರೆ ಸಹನನ ಇವನ್ ಹೆಂಡತಿಯಾಗಿ ಬರ್ಬೇಕು. ವಿಜಿ ಇನ್ನೂ ರೆಡಿ ಆಗಿಲ್ವೇನಮ್ಮ? ಗೌರಿ ಪೂಜೆ ಕೂರಿಸ್ಬೇಕು, ಲೇಟ್ ಆಗುತ್ತೆ. ಹಾ ಅಮ್ಮ, ಆಯ್ತು, ಕರ್ಕೊಂಡು ಹೋಗಿ. ಬಾಮ್ಮ. ಒಂದ್ ನಿಮಿಷ ಆಂಟಿ, ಪುರುಷ ಹತ್ರ ಮಾತಾಡ್ಬಿಟ್ಟು ಬರ್ತೀನಿ. ಪುರುಷಿ ಇಲ್ಲೇ ಎಲ್ಲೋ ಇದನ್ನಲ್ವಾ? ಒಂದ್ ನಿಮಿಷ ಇರು, ಕರಿತೀನಿ. ವಿಜಿ, ಪುರುಷಿ ಹತ್ರ ಏನ್ ಮಾತಾಡ್ಬೇಕು? ಯಾಕೋ ಗೊತ್ತಿಲ್ಲ ಚೈತ್ರ, ಪುರುಷ ಹತ್ರ ಮಾತಾಡದೆ ಹಾಸ ಮನೆಗೆ ಹೋಗೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ನಿನಗೆ ಗೊತ್ತಾ ಚೈತ್ರ, ಅವ್ನು ನನಗೋಸ್ಕರ ಅವನ ಜೀವನನೇ ತೆಗೆದ್ಬಿಟ್ಟಿದ್ದಾನೆ. ವಿಜಯ್, ಏನೇ? ಪುರುಷಿ, ನಿನ್ನ ನೋಡದೆ ಹಾಸ ಮನೆಗೆ ಹೋಗೋದಕ್ಕೆ ನನ್ನ ಮನಸ್ಸೇ ಆಗ್ಲಿಲ್ಲ ಕಣೋ. ನಾನು ಹಾಸ ಮನೆಗೆ ಹೋಗ್ಬಿಟ್ರೆ ಹೊರ್ಗಿನೋಳಾಗ್ಬಿಡ್ತೀನಿ ಕಣೋ. ಅದಕ್ಕಿಂತ ಮುಂಚೆ ನಿನಗೆ ಅಕ್ಕನಾಗಿ ನಿನ್ನನ್ನು ನೋಡಬೇಕು ಅನಿಸ್ತು. ಪುರುಷಿ, ಈ ಜನ್ಮದಲ್ಲಿ ನಾನು ನಿನ್ನ ಋಣ ತೀರ್ಸಕ್ಕಾಗಲ್ಲ ಕಣೋ. ವಿಜಯ್, ಏನೇ ಇದೆಲ್ಲ? ಒಳ್ಳೆ ಹುಚ್ಚಿ ತರ ಮಾತಾಡ್ತಾ ಇದ್ಯಾ. ಪುರೋಹಿತರು ಪೂಜೆ ಕರೀತಾ ಇದ್ರಂತೆ, ನಡಿ.
ಪುರುಷೋತ್ತಮ ಪುರುಷೋತ್ತಮ